ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಏನಾದರೂ ಸ್ವಲ್ಪ ಹಿಟ್ಟು ಬೇಕು ಅನಿಸಿದರೆ ಹಾಕೋಬೋದು ಕೂಡ. ಈಗ ನೋಡಿ ಎಷ್ಟು ಚೆನ್ನಾಗಿ ವಾವ್ ಎದ್ದು ಬರ್ತಾ ಇದ್ದಾವೆ ಎಲ್ಲ ನೋಡಿ ಕರೆಕ್ಟಾಗಿ. ತರಕಾರಿ ಟೋಸ್ಟ್ ತುಂಬ ಚೆನ್ನಾಗಿದೆ. ಎಲ್ಲ ತರಕಾರಿ ಹಾಕಿ ನಾನು ಒಂದು ಟೋಸ್ಟ್ ಲಾಕ್ ಮಾಡಿ ಫ್ರೆಂಡ್ಸ್. ಈಗ ಶ್ರೇಯಾ ನಾನು ಮನೇಲಿ ಕೂತು ಸ್ವಲ್ಪ ಬೋರ್ ಆಗ್ತಾಯಿದೆ. ಬಿಸಿಲಿದ್ರೆ ಹೀಗೆ ಕ್ಲೀನ್ ಮಾಡಿದೆ, ಇಲ್ಲಾಂದರೆ ಸಿಕ್ಕಾಪಟ್ಟೆ ಸೊಳ್ಳೆಗಳು ಕಡಿತಾವೆ. ಅದಕ್ಕಾಗಿ ನೋಡಿ ಅಲ್ಲೆಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ? ನಾವು ಸಹ ಚೆನ್ನಾಗಿದೆ ನೋಡಿ. ಸ್ವಲ್ಪ ಲೇಟ್ ಮಾಡಿ ಇವತ್ತು ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಯಾಕಪ್ಪ ಅಂದರೆ ಬೆಳಗ್ಗೆಯಿಂದ ಸ್ವಲ್ಪ ಬಿಸಿಲಿತ್ತು ನೋಡಿ. ಬೆಳಗ್ಗೆಯಿಂದ ಬಿಸಿಲಿತ್ತು, ಈಗ ಮಳೆ ಆಯಿತು ನೋಡಿ. ಈಗ ಬಟ್ಟೆದೆಲ್ಲ ತೊಳೆದು ಹಾಕಿದ್ವಿ ತಂದು ಮತ್ತೆ ಇಲ್ಲಿ ಕುರ್ಚಿ ಮೇಲೆ ಇಟ್ಟು ನೋಡಿ. ಅದಕ್ಕಾಗಿ ಫ್ರೆಂಡ್ಸ ನೋಡಿ ಈಗ ಮಧ್ಯಾಹ್ನ 1 ಗಂಟೆಗೆ ತುಳಸಿ ಮುಂದೆ ದೀಪ ಇದೆ ನಮ್ಮದೇನು. ಇವತ್ತು ಲೇಟ್ ಮಾಡಿ ಹಚ್ಚಿದ್ದೀನಿ, 10 ಗಂಟೆಗೆ ಹಚ್ಚಿದ್ದೀನಿ. ಯಾಕಂದ್ರೆ ನೋಡಿ ಬಿಸಿಲು ನೋಡಿ ಯಾವ ಥರ ಬಂತು. ಮಳೆ ಇಷ್ಟು ತನಕ ಮಳೆ ಆಗಿದೆ. ಶ್ರೇಯಾ ಇಲ್ಲಿ ಕ್ಲೀನ್ ಮಾಡಿದ್ಲು ಸ್ವಲ್ಪ ಬೆಳಗ್ಗೆ ಎಲ್ಲ, ಬಿಸಿನೀರು ಕಾಯಿಸ್ಲಿಕ್ಕೆ ಮಳೆ ಜೋರು ಬಂದರೆ. ಮತ್ತು ಇಲ್ಲಿ ನಾನೆಲ್ಲ ಇದೆಲ್ಲ ಹುಲ್ಲು ತೆಗ್ದಿದ್ದೆ ನೋಡಿ. ಆಮೇಲೆ ತೋರಿಸ್ತೇನೆ ನಿಮಗೆ ಇದನ್ನೆಲ್ಲ. ಬಂದು ಈಗ ಮಧ್ಯಾಹ್ನ 1-1:30 ಆಗ್ತಾ ಬಂದಿದೆ ಟೈಮಿಂಗು. ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಒಂದು ರೆಸಿಪಿ ಮಾಡಬೇಕು. ರೆಸಿಪಿ ಬೇಕಲ್ಲ ಫ್ರೆಂಡ್ಸ್ ನಾಳೆ ಹಾಕಲಿಕ್ಕೆ. ಅದಕ್ಕಾಗಿ ಇಲ್ಲಿ ಕ್ಯಾರೆಟ್ ಅದೆಲ್ಲ ತುರಿದಿದ್ದೇನೆ ಇಲ್ಲಿ ಕ್ಯಾರೆಟು ಹಾಗೆ ಆಲೂಗಡ್ಡೆ ಎಲ್ಲ ತುರಿದು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಏನು ಅಂಥೇಳಿ ಹೇಳ್ತೀನಿ ನಿಮಗೆ. ಇದು ಒಂದು ಬೆಳಗ್ಗಿನ ತಿಂಡಿಗೆ ಆಗುತ್ತೆ, ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಕೂಡ ಆಗುತ್ತೆ. ತುಂಬ ಒಳ್ಳೆಯ ರೆಸಿಪಿ. ಫುಲ್ ವಿಡಿಯೋ ನೋಡಿ, ನಿಮಗೆ ಕೂಡ ಗೊತ್ತಾಗುತ್ತೆ. ಮತ್ತು ನಿಮಗೆ ತೋರಿಸ್ತೀನಿ ಇದು ರೆಸಿಪಿ ನೀಟಾಗಿ ಬರುತ್ತೆ ನಿಮಗೆ ನೋಡಿ. ನಾನು ಚಿಕ್ಕದು ಮಕ್ಕಳಿಗೆ ವೆಜಿಟೇಬಲ್ ಇದನ್ನು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದರ ರೆಸಿಪಿ ಬರುತ್ತೆ ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಮಕ್ಕಳಿಗೆ ಈಗ ಟಿಫಿನ್ ಬಾಕ್ಸಿಗೆ ಆಯಿತು, ಲಂಚ್ ಬಾಕ್ಸಿಗೆ ಆಯಿತು, ತುಂಬ ಚೆನ್ನಾಗಿರುತ್ತೆ ಇದು. ನಾವು ಬೇಕಾದರೆ ಇದನ್ನು ದೊಡ್ಡದು ಕೂಡ ಒಂದೇ ಮಾಡ್ಕೋಬೋದು. ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಇನ್ನೂ ಖುಷಿಯಾಗುತ್ತೆ. ಅದಕ್ಕಾಗಿ ಇದೇ ಥರ ನಾನು ಚಿಕ್ಕದೇ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆಯಲ್ಲ. ನೀಟಾಗಿ ಹಾಕ್ತಾಯಿದ್ದೀನಿ ನಾನು. ಇದರಲ್ಲೇನು ಯಾವ ಥರ ಹಿಟ್ಟಿಲ್ಲ, ಎರಡು ಥರ ಹಿಟ್ಟಿದೆ ಅಷ್ಟೇ. ಮತ್ತು ತರಕಾರಿ ಹಾಕಿದ್ದೇವೆ ಎಲ್ಲ ನೋಡಿ. ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನಾವು ಹಾಕ್ಕೋಬೇಕಷ್ಟೆ ನೋಡಿ. ನನಗೆ ಇದೇ ಥರ ಮಾಡಬೇಕನ್ನಿಸ್ತು, ಇದೇ ಥರ ಮಾಡಿದ್ದೇನೆ. ಎಣ್ಣೆ ಬೇಡ ಅನ್ನೋರು ನೀವು ಡ್ರೈಯನ್ನು ಬೇಯಿಸ್ಕೋಬೋದು. ಹಾಗೇನು ತುಂಬ ಚೆನ್ನಾಗಿರುತ್ತೆ ನೋಡಿ. ಡ್ರೈ ಎದ್ದು ಬತ್ತು ಇವಿಷ್ಟು ಹಾಕುವಷ್ಟರಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ವೆಜಿಟೇಬಲ್ ಟೋಸ್ಟ ಇಲ್ಲಿ ರೆಡಿಯಾಗಿದ್ದಾವೆ. ನಾನೀಗ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ. ಇದು ಟೊಮೆಟೊ ಸಾಸ್ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಟೊಮೆಟೊ ಸಾಸ್ ಬೇಡ ಅನ್ನೋರು ಹಾಗೇನೂ ಕೂಡ ತಿನ್ಬೋದು. ಇದನ್ನು ಹಾಗೆ ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಟೊಮೆಟೊ ಸಾಸ್ ಅವಶ್ಯಕತೆನೇ ಇಲ್ಲ ನೋಡಿ. ಇಲ್ಲಿ ನಾನು ಇನ್ನೂ ಟೊಮೆಟೊ ಸಾಸ್ ಇಟ್ಟು ಕೂಡ ತೋರಿಸಲ್ಲ, ಈ ಥರ ಹಾಗೆ ತೋರಿಸ್ತೇನೆ ನಿಮಗೆ. ತುಂಬ ಚೆನ್ನಾಗಿರುತ್ತೆ. ಇದರ ರೆಸಿಪಿ ನೀಟಾಗಿ ಬರುತ್ತೆ ವೆಜಿಟೇಬಲ್ ಟೋಸ್ಟ್ದು. ನೀವು ಮನೆಯಲ್ಲಿ ಟ್ರೈ ಮಾಡಿ. ಶ್ರೇಯಾ ತಿಂತಾಯಿದ್ದಾಳೆ. ಟೇಸ್ಟ್ ಹೇಗಿದೆ? ಚೆನ್ನಾಗುಂಟಾ ಫ್ರೆಂಡ್ಸ? ತರಕಾರಿ ಟೋಸ್ಟ್ ತುಂಬ ಚೆನ್ನಾಗಿದೆ. ಎಲ್ಲ ತರಕಾರಿ ಹಾಕಿ ನಾನು ಒಂದು ಟೋಸ್ಟ್ ಮಾಡಿದ್ದೇನೆ. ಸೂಪರಾಗಿದೆ. ನಮ್ಮ ಯಜಮಾನ್ರೇ ಇಲ್ಲ ಪಾಪ ನೋಡಿ. ಲೈಟು ತೆಗೆದ್ನಿ ನೋಡಿ. ಇಲ್ಲಿ ಇನ್ನೂ ಮಾಡ್ತಾಯಿದ್ದೀನಿ. ಸ್ಲೋ ಅಲ್ಲಿ ಸ್ವಲ್ಪ ಸ್ಲೋ ಇಟ್ಟಿದ್ದೀನಿ. ಯಾಕಂದರೆ ಒಳಗಡೆ ಎಲ್ಲ ಕರೆಕ್ಟಾಗಿ ಬೇಯಬೇಕು ಅವು. ಇಲ್ಲಾಂದರೆ ಏನಾಗುತ್ತೆ ಫ್ರೆಂಡ್ಸ, ಬೇಯೋದಿಲ್ಲ ಕರೆಕ್ಟಾಗಿ. ಒಳಗಡೆ ಹಿಟ್ಟಿಟ್ಟು ಹಾಗೆ ಉಳಿದ್ಬಿಡುತ್ತೆ. ಅದಕ್ಕಾಗಿ ಸ್ವಲ್ಪ ಸ್ಲೋ ಅಲ್ಲಿ ಕೂಡ ಇಟ್ಟಿದ್ದೇನೆ, ಕರೆಕ್ಟಾಗಿ ಬೇಯಲಿ ಅಂಥೇಳಿ ನೋಡಿ. ಇದರ ರೆಸಿಪಿ ನೀಟಾಗಿ ಬರುತ್ತೆ. ಸಪೋರ್ಟ್ ಮಾಡಿ ಪ್ಲೀಸ್ ನಮಗೆ. ಇದೆಲ್ಲ ಈಗ ಮಾಡ್ತೇನೆ. ಲಾಕ್ ಮಾಡಿ ಫ್ರೆಂಡ್ಸ್. ಈಗ ಶ್ರೇಯಾ ನಾನು ಮನೇಲಿ ಕೂತು ಸ್ವಲ್ಪ ಬೋರ್ ಆಗ್ತಾಯಿತ್ತು. ಯಜಮಾನ್ರು ಕೂಡ ಇರಲಿಲ್ಲಲ್ಲ ನೋಡಿ. ಸ್ವಲ್ಪ ಹಾಗೆ ಸಪೂರ ಮಳೆ ಬರ್ತಾಯಿತ್ತು. ಈಗ ಸ್ವಲ್ಪ ಬಿಸಿಲಿತ್ತು, ಕರೆ ಬಟ್ಟೆ ಎಲ್ಲ ಹಾಕಿ
ಒಳಗೆ ಹಾಕಿದ್ದೀವಿ, ಯಾಕಂದ್ರೆ ಬರುವಷ್ಟರಲ್ಲೆಲ್ಲ ಚೆಂಡೆ ಬಿಟ್ಟರೆ ಕಷ್ಟ. ಅದಕ್ಕಾಗಿ ಹೊಂಟಿವಿ. ಇದನ್ನು ಬಿಟ್ಟು ಬಂದು ಯಾಕೆ ಮತ್ತೆ ಲಾಕ್ ತೆಗಿತಾ ಇದ್ದಾಳೆ ಫ್ರೆಂಡ್ಸ. ಬೆಳಗ್ಗೆ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀವಿ, ಮಳೆ ಬಂತು, ಮತ್ತು ಎತ್ತೆಲ್ಲ ಒಳಗಡೆನೇ ಇಟ್ಕೊಂಡ್ವಿ. ಒಲೆ ಹತ್ತಲಿಕ್ಕೆ ಅಂಥೇಳಿ ಇದು ಬೆಂಕಿ ಹಾಕ್ಲಿಕ್ಕೆ ಅಂತ ಇಟ್ಟಿದ್ದೆ. ಮಳೆ ಬರಂಟ್ಲೆ ಚಂಡೆ ಆದ್ರೆ ಕಷ್ಟ ಅಂಥೇಳಿ ತಂದ್ವಿ. ಇಲ್ಲೆಲ್ಲ ನೋಡಿ ಇವತ್ತು ಕ್ಲೀನ್ ಮಾಡ್ಕೊಂಡೆ ಇದಷ್ಟು ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಹುಲ್ಲು ಬಂದಿತ್ತು, ಮಾತ್ರ ಇಲ್ಲಿ ಫುಲ್ಲು ಹುಲ್ಲಿತ್ತು. ಅದಕ್ಕಾಗಿ ಬೇಡ ಅಂತೇಳಿ ಕ್ಲೀನ್ ಮಾಡಿದ್ದೆ. ಇಲ್ಲೆಲ್ಲ ತುಂಬ ಕಂಬಳಿ ಹುಳುಗಳಿದ್ದು ಎಲ್ಲ ಕ್ಲೀನ್ ಮಾಡಿದೆ. ಅದೊಂದು ಬಾಳೆ ಗಿಡ ಬಂದಿದೆ, ಎಲ್ಲ ಕಡ್ದೊಗಿಬೇಕು. ಅದಕ್ಕಾಗಿ ಸ್ವಲ್ಪ ನಾಳೆ ಬಿಸಿಲಿದ್ರೆ ಹೀಗೆ ಕ್ಲೀನ್ ಮಾಡಿದೆ, ಇಲ್ಲಾಂದರೆ ಸಿಕ್ಕಾಪಟ್ಟೆ ಸೊಳ್ಳೆಗಳು ಕಡಿತಾವೆ. ಅದಕ್ಕಾಗಿ ನೋಡಿ ಇಲ್ಲಿ ಅಲ್ಲೆಲ್ಲ ಬಿಸಾಕಿದ್ದೀನಿ. ಈ ಕಡೆ ಮಣ್ಣೆ ಕ್ಲೀನ್ ಮಾಡಿದ್ದೀವಿ, ಬಂದಿದೆ ನೋಡಿ. ಇದೆಲ್ಲ ಸೈಡಿಗೆ ಹೇಗೆ ಬಂದುಬಿಟ್ಟಿದೆ, ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್. ಮಳೆ ಬಿಟ್ಟಿದೆಯಲ್ಲ ಸ್ವಲ್ಪ, ಅದಕ್ಕಾಗಿ ಈಗ ಹೋಗಿ ನೋಡಿ ಮೆಣಸು ನೋಡಿ, ಮೆಣಸು ಎಷ್ಟು ಚೆನ್ನಾಗಿ ಇಲ್ಲಿ ನೋಡಿ ಆಗಿದ್ದಾವೆ. ಕೊಯ್ಬೇಕು, ಬಂದು ಸಾಯಂಕಾಲ ಕೊಯ್ತೇನೆ ಫ್ರೆಂಡ್ಸ್. ತಿಮಾರಿ ಅಂತ ಮಸ್ತಾಗಿ ಬಂದಿದೆ ನೋಡಿ. ಇಲ್ಲೂ ಕೂಡ ಇದೆ, ಇಲ್ಲಿ ನೋಡಿ ಎಷ್ಟಿದೆ ತಿಮಾರಿ ಚಟ್ನಿಗೆ ನೋಡಿ, ಫುಲ್ಲಿದೆ. ಅಲ್ಲಿ ಕೂಡ ಇದೆ, ಕ್ಲೀನ್ ಮಾಡಿ ಬಿಡ್ತೇನೆ ಫ್ರೆಂಡ್ಸ್. ಚಟ್ನಿಗೆ ತಿಮಾರಿ ತಗೋಬೇಕು, ಅದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇಲ್ಲಿದಷ್ಟು ತೆಗಿಬೇಕು. ನವಿಲು ನೋಡಿ, ನವಿಲು ಓಹೋ ಇಲ್ಲೊಂದಿದೆ ನವಿಲು ಕಾಣ್ತಿರ್ಬೇಕು. ಮತ್ತು ಅಲ್ಲೊಂದು ಬರ್ತಾಯಿದೆ ಫ್ರೆಂಡ್ಸ್. ಹೂ ನೋಡಿ, ಗುಲಾಬಿ ಹೂ ಯಾವ ಥರ ಕಾಣ್ತಾ ಇದೆಯಲ್ಲ, ತುಂಬಾ ಚೆನ್ನಾಗಿದೆ, ಮಸ್ತಾಗಿದೆ ಗುಲಾಬಿ ಹೂ. ಇಲ್ಲಿದೆ. ಈಗ ಹೋಗ್ತೇವೆ ನೋಡಿ. ಇಲ್ಲಿ ಎಷ್ಟು ನೀರಿತ್ತು, ಈಗ 2 ದಿನ ಆಯ್ತು ಬಿಸಿಲು ಬರತೈತೆ ಅಂಥೇಳಿ ನೋಡಿ ಪಾಚುಗಟ್ಟಿದೆ ಫ್ರೆಂಡ್ಸ್. ಇಲ್ಲೆಲ್ಲ ನೀರು ನಿಂತಿದೆ, ಇಷ್ಟೊಂದು ಪಾಚುಗಟ್ಟಿದೆ. ಶ್ರೇಯ ಈ ಕಡೆಗೆ ಹಾದು ಹೋದ್ಲು, ನಾನು ಕೂಡ ಈ ಕಡೆಗೆ ಹಾದು ಹೋಗ್ತೇನೆ. ಈಗ ಇಲ್ಲಿ KAB ಅವ್ರು ಬಂದಿದ್ದರು. ಈಗ TC ಇದು ಮಾಡಲಿಕ್ಕೆ ಶ್ರೇಯನ ಹತ್ರ ಮುಂದೆ TC ಇದೆ. ಅವ್ರು ನೀರು ಒಯ್ಲಿಕ್ಕೆ ಬಂದಿದ್ರು, ಅವಾಗ ನೋಡಿದೆ ನಾನು ಕೂಡ. ಕ್ಲಿಯರ್ ಆಗಿದ್ದಿಲ್ಲ ಅಂತ, ಬಿಸಿಲು ಬಿದ್ದಿದೆಯಲ್ಲ, ನೀರೆಲ್ಲ ಹಿಂಗಿದೆ ನೋಡಿ, ಕಷ್ಟ. ಈಗ ಹೋಗಿ ಬರ್ತೀವಿ ಫ್ರೆಂಡ್ಸ್. ನೋಡಿ ಈಗ ಬಂದೀವಿ ಫ್ರೆಂಡ್ಸ್ ಮನೆಗೆ. ಇನ್ನು ಹಾಲು ಮೊಸರು ತೊಗೊಂಬಂದೆ. ಹಾಲು ಮೊಸರು ಇರಲಿಲ್ಲ, ಹಾಲು ಮತ್ತು ಮೊಸರು ನೋಡಿ. ಹಾಲು ಮೊಸರು ಶ್ರೇಯಮ್ಮ ಬಾಗಿಲು ತೆಗಿತಾ ಇದ್ದಾಳೆ. ಸಾಕಾಯ್ತು ನೋಡಿ, ನಡ್ಕೊಂಬರೋ ಅಷ್ಟರಲ್ಲೇ ಫ್ರೆಂಡ್ಸ್. ಇಲ್ಲೊಂದು ಬುಟ್ಟಿ ಸಣ್ಣ ಚಿಕ್ಕದೊಂದು ಪಾತ್ರೆ ಎತ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ. ಹಾಗೆ 1 ಕ್ಯಾರೆಟನ್ನು ತುರಿದು ಹಾಕಿದ್ದೇನೆ. ಹಾಗೆ 2 ಈರುಳ್ಳಿ, ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಒಂದು 2 ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೆ, ಒಂದು ಸ್ವಲ್ಪ ತೆಗಿತೇನೆ. ಹಾಗೆ ಕರಿಬೇವು ಸೊಪ್ಪು ಸ್ವಲ್ಪ ಕೊತ್ತಂಬರಿ, ಎರಡನ್ನೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಸ್ವಲ್ಪ ಮೊಸರು ಹಾಕ್ತೇನೆ. ಮೊಸರು ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಮೊಸರನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತೇನೆ. ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಮಾಡ್ತಿರಲಿ ಅದರ ಮೆಜರ್ಮೆಂಟ್ ಮೇಲೆ ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ಇಲ್ಲಿ. ಅಂದರೆ ಮಿಕ್ಸಿಯಲ್ಲಿ ನಾನು ರುಬ್ಬಿದ್ದೇನೆ ಜೀರಿಗೆ ಮತ್ತು ಕಾಯಿ ಮೆಣಸನ್ನು, ರುಚಿಗೆ ತಕ್ಕಷ್ಟು ಕಾಯಿ ಮೆಣಸನ್ನು ಕೂಡ ರುಬ್ಕೊಂಡಿದ್ದೇನೆ ನೋಡಿ. ಇಲ್ಲಿ ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಎಷ್ಟು ಹಾಕಿರ್ತಾರಲ್ಲ ಅದರ ಅರ್ಧ, ಒಂದು 5 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿದ್ರೆ 2.5 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೇನೆ ನೋಡಿ. ಕಾಯಿ ಮೆಣಸು, ಜೀರಿಗೆ, ಈಗ ಇದನ್ನು ಸೇರಿಸ್ತೇನೆ. ಎರಡನ್ನು ನಾನು ಇಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೋತೇನೆ ಫ್ರೆಂಡ್ಸ್. ಇದರಲ್ಲಿ ನೀರಿನ ಅಂಶ ಇದೆ, ಆಲೂಗಡ್ಡೆ ಆಯ್ತು, ಈರುಳ್ಳಿ ಆಯ್ತು, ಕ್ಯಾರೆಟ್ ಆಯ್ತು, ಮತ್ತು ಮೊಸರು ಕೂಡ ಹಾಕಿರ್ತೀವಿ. ಇದೆಲ್ಲದರೂ ನಾವು ನೋಡಿಕೊಂಡು ಇಲ್ಲಿ ಮಾಡಬೇಕಾಗತ್ತೆ. ಈಗ ಎಲ್ಲ ನೀರು ಹಾಕದೇನೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಏನಾದರೂ ಸ್ವಲ್ಪ ಹಿಟ್ಟು ಬೇಕು ಅನಿಸಿದರೆ ಹಾಕೋಬೋದು ನೋಡಿ. ನಾನು ಹಾಗೆ ನೀರು ಹಾಕಲ್ಲ, ಏನೂ ಇಲ್ಲ, ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ನೋಡಿ. ಈ ಥರ ಈಗ ಗಟ್ಟಿಗಿದೆ. ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ನೀರು ಹಾಕೋತೇನೆ, ಯಾಕಂದ್ರೆ ಮೊಸರದೆಲ್ಲ ಹಾಕಿದ್ವಲ್ಲ ನೋಡಿ. ಸಾಕು, ಇಷ್ಟಿದ್ರೆ ಸಾಕು ನಮಗೆ, ಜಾಸ್ತಿ ಮಿದು ಆಗಬಾರ್ದು, ಇದು ಚೆನ್ನಾಗಿರಲ್ಲ ನೋಡಿ.
ಇಷ್ಟಾದರೆ ನಮಗೆ ಕರೆಕ್ಟ್ ಹದ ಬಂದಿದೆ. ಈಗ ಇದನ್ನೀಗ ಹಂಚು ಮೇಲೆ ಹಾಕಬೇಕು. ಹಂಚು ಕಾಯ್ಲಿಕ್ಕೆ ಇಟ್ಕೋತೇನೆ ಈಗ ಕರೆಕ್ಟಾಗಿ. ನೋಡಿ ಇಲ್ಲಿ ನಾನು ಹಂಚನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಹಂಚಿಗೆ ಸ್ವಲ್ಪ ಎಣ್ಣೆನ ಕೂಡ ಹಾಕ್ತೇನೆ ನಾನು. ಇಲ್ಲಿ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ್ರೇ ಅದು ಸ್ವಲ್ಪ ಇದು ಆಗುತ್ತೆ. ಎಣ್ಣೆ ಇಷ್ಟ ಇಲ್ಲ ಅನ್ನೋರು ನೀವು ತುಪ್ಪ ಕೂಡ ಹಾಕೋಬಹುದು. ಇಲ್ಲಿ ಹಾಕಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆ. ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ಬಿಡಿ. ಹಂಚ್ಬಿಟ್ಟು ನಮಗೆ ಈಸಿಯಾಗಿ ಎದ್ದು ಬರಬೇಕಲ್ಲ. ನೋಡಿ ಇಲ್ಲಿ ಹಂಚಿನ ಕಾದಿದೆ, ಎಣ್ಣೆ ಕೂಡ ಸ್ಪ್ರೆಡ್ ಮಾಡಿದ್ದೇನೆ. ಒಂದಿಷ್ಟಿಟ್ಟು ನಾವು ಇಲ್ಲಿ ತಗೋಬೇಕಾಗತ್ತೆ ಹಿಟ್ಟನ್ನು. ನಮಗೆ ಯಾವುದು ಸೇಪಲ್ಲಿ ಬೇಕು ನೋಡಿ ಆ ಸೇಪಲ್ಲಿ. ದೊಡ್ಡ ಬೇಕಂದ್ರೆ ನೀವು ದೊಡ್ಡ ಕೂಡ ಹಾಕೋಬಹುದು. ಚಿಕ್ಕದು ಬೇಕಂದ್ರೆ ಚಿಕ್ಕದು ಕೂಡ ಹಾಕೊಳ್ಳಿ. ನಾನಿಲ್ಲಿ ನಿಮಗೆ ಚಿಕ್ಕದು ಅಂದ್ರೆ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಇದು. ಇದೇ ತರ ಈಗ ಎಲ್ಲರೂ ಹಾಕಿ ತೋರಿಸ್ತೇನೆ. ನೋಡಿ ಇಲ್ಲಿ ಎಲ್ಲ ಇದೇ ತರ ನಾನೀಗ ಹಾಕಿದ್ದೇನೆ. ನಿಮ್ಗೆ ಎಷ್ಟು ದೊಡ್ಡದು ಬೇಕು ನೋಡ್ಕೊಂಡು ಹಾಕೊಳ್ಳಿ. ನಾವು ದೊಡ್ಡದೆಲ್ಲ ಮಾಡಿ ಮಕ್ಕಳಿಗೆ ಕೊಟ್ರೆ ಇಷ್ಟ ಆಗಲ್ಲ. ತುಂಬಾ ಚೆನ್ನಾಗಿರುತ್ತೆ. ಈಗ ಶಾಲೆಗಳು ಸ್ಟಾರ್ಟ್ ಆದವು, ಟಿಫಿನ್ ಬಾಕ್ಸಿಗೂ ಆಗುತ್ತೆ, ಮಧ್ಯಾಹ್ನ ಲಂಚ್ಗೂ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ 2 ನಿಮಿಷ ಇದು ಕರೆಕ್ಟಾಗಿ ಬೇಯಲಿ. ನೋಡಿ ಈಗ 2 ಸೈಡು ಚೆನ್ನಾಗಿ ಬೇಯ್ದಿದ್ದಾವೆ. ತೆಗಿತೇನೆ ನೋಡಿ, ಈಸಿಯಾಗಿ ಬಿಟ್ಟು ಬರ್ತವೆ ಫ್ರೆಂಡ್ಸ್. ಈ ಥರ ನಾವೀಗ ಇದನ್ನು ಕೌಚ್ ಹಾಕೋಬೇಕು. ಈ ಸೈಡ್ ಕೂಡ ಚೆನ್ನಾಗಿ ಬೇಯಿಸಬೇಕು. ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರ್ತಾ ಇದ್ದಾವೆಲ್ಲ. ನೋಡಿ ನಾವು ಡೀಪ್ ಫ್ರೈ ಇದನ್ನು ಎಣ್ಣೆಯಲ್ಲಿ ಕೂಡ ಕರಿಬೋದು. ಎಣ್ಣೆಯಲ್ಲಿ ಬೇಡ ಅಂಥೇಳಿ ತವಾ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಒಂದು ಚೂರು ಹಂಚಿಗೆ ಮಾತ್ರ ಅಂಟ್ಕೊಂಡಿಲ್ಲ ಫ್ರೆಂಡ್ಸ್. ನೋಡಿ ಈ ಥರ ನೀವು ಮಕ್ಕಳಿಗೆ ಮಾಡಿಕೊಡಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಇರುತ್ತೆ. ನೋಡಿ ಈ ಸೈಡು ಚೆನ್ನಾಗಿ ಬೇಯಲಿ. ಸ್ವಲ್ಪ ಸ್ಲೋ ಉರಿ ಇಟ್ಟು ಬೇಯಿಸಿ. ಒಳಗಡೆ ಏನಾದರೂ ಹಸಿ ಉಳಿದ್ರೆ ಕಷ್ಟ, ಮಕ್ಕಳಿಗೆ ಕೊಡಬಾರ್ದಲ್ಲ. ಅದಕ್ಕಾಗಿ ಸ್ವಲ್ಪ ಸ್ಲೋ ಉರಿ ಇಟ್ಟು ಬೇಯಿಸ್ಕೊಂಡ್ರೆ ಉಮ್ಗೊಳ್ಳತ್ತೆ ಚೆನ್ನಾಗಿ. ನೋಡಿ ಈ ಸೈಡ್ ಕೂಡ ಈಗ ನೋಡಿ ಎಷ್ಟು ಚೆನ್ನಾಗಿ ವಾವ್ ಎದ್ದು ಬರ್ತಾ ಇದ್ದಾವೆ ಎಲ್ಲ. ನೋಡಿ ಕರೆಕ್ಟಾಗಿ ಬೆಂದಿದ್ದಾವೆ. ಈಗ ಎಲ್ಲವನ್ನು ನಾನೀಗ ತಕ್ಕೊಂಡ್ಬಿಡ್ತೇನೆ. 2 ಸೈಡು ಈ ಥರ ಚೆನ್ನಾಗಿ ಬೇಯಬೇಕು ನಮಗೆ. ನೋಡಿ ಈಗ ತಗೊಂಡ್ಬಿಡ್ತೇನೆ. ಇವನು ರೆಡಿ ಆಗಿದ್ದಾವೆ ನೋಡಿ ಕರೆಕ್ಟಾಗಿ. ಈಗ ನಾನು ಇವೆಲ್ಲವನ್ನು ಈಗ ತೆಗೆದು ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ. ಟೇಸ್ಟ್ ಅಂತೂ ಸೂಪರ್ ಆಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೋಡಿ ಫ್ರೆಂಡ್ಸ ಈಗ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ ವೆಜಿಟೇಬಲ್ ಟೋಸ್ಟು ರೆಡಿ ಆಗಿದೆ ಫ್ರೆಂಡ್ಸ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಾವ್, ನೀವು ಟೊಮೆಟೊ ಸಾಸ್ ಒಟ್ಟಿಗೆ ಆದರೂ ತಿನ್ಬೋದು, ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು. ಹಾಗೇನೆ ತುಂಬ ಚೆನ್ನಾಗಿದೆ ಇದು. ಟೊಮೆಟೊ ಸಾಸ್ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್. ಇದು ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಿ. ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ.